ನಮಸ್ಕಾರ ಸ್ನೇಹಿತರೆ, ಗೃಹ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಸುಮಾರು ರೀತಿಯಾದಂತಹ ಬದಲಾವಣೆಗಳು ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಆಗ್ತಾ ಇರುತ್ತೆ. ಮಾರ್ಕೆಟ್ ಇಸ್ ಡೈನಮಿಕ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಸ್ ಅ ಸ್ಮಾರ್ಟ್ ಇನ್ವೆಸ್ಟರ್ ನಾವು ಡೈನಮಿಕ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋದ್ರಲ್ಲಿ ನಮ್ಮ ಸ್ಕಿಲ್ ಅಥವಾ ನಮ್ಮ ಕೌಶಲ್ಯವನ್ನ ಬೆಳೆಸ್ಕೋಬೇಕಾಗಿರುತ್ತೆ. ಸೊ ಈ ವಿಷಯವಾಗಿ ಸುಮಾರು ರೀತಿಯಾದಂತಹ ಮಾಹಿತಿಗಳಿದೆ. ಆ ಮಾಹಿತಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಸ್ಟಾಕ್ ಅನ್ನ ಅನಲೈಸ್ ಮಾಡಬಹುದಾಗಿರುತ್ತೆ. ಬಟ್ ಅದರಲ್ಲಿ ಬಹಳ ಸ್ಪೆಷಲ್ ಒಂದು ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ಪ್ರಾಫಿಟ್. ಸೊ ಯಾವುದೇ ಕಂಪನಿ ನಮಗೆ ರಿಟರ್ನ್ ಕೊಡಬೇಕು ಅಂತಂದ್ರೆ ಫಸ್ಟ್ ಆ ಕಂಪನಿ ರಿಟರ್ನ್ ಜನರೇಟ್ ಮಾಡ್ಕೊಳ್ಬೇಕು. ಸೊ ಎಷ್ಟು ನೆಟ್ ಪ್ರಾಫಿಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಗ್ರೋತ್ ಕಾಣ್ತಾ ಇದೆಯೋ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಬರ್ತಕ್ಕಂತಹ ದಿನಗಳಲ್ಲಿ ಅಥವಾ ಫ್ಯೂಚರ್ ಅಲ್ಲಿ ಆ ಕಂಪನಿ ಒಳ್ಳೆ ರಿಟರ್ನ್ ಜನರೇಟ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಇದೇ ಒಂದು ಕಾರಣಕ್ಕೇನೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ತಾರೆ. ಸೊ ಐ ವಿಲ್ ರಿಪೀಟ್, ನೆಟ್ ಪ್ರಾಫಿಟ್ ಮಾರ್ಜಿನ್ ಹೆಸರು ಹೇಳೋ ಪ್ರಕಾರನೇ ಓವರ್ ಆಲ್ ಸೇಲ್ಸ್ ಗಳ ಮೇಲೆ ಅಥವಾ ಕಂಪ್ಲೀಟ್ ಕಂಪನಿಗೆ ಏನ್ ಸೇಲ್ಸ್ ಗಳು ಬಂದಿದೆಯೋ ಆ ಸೇಲ್ಸಿನ ಮೇಲೆ ಎಷ್ಟು ಕಂಪನಿ ನೆಟ್ ಪ್ರಾಫಿಟ್ ನ ಜನರೇಟ್ ಮಾಡ್ತಾ ಇದೆ ಅನ್ನೋದನ್ನ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ನೋಡ್ತಕ್ಕಂಥದ್ದು ಅಂತ ಹೇಳ್ಬೋದು. ನೀವು ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ, ನೆಟ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಮಲ್ಟಿಪ್ಲೈಡ್ ಬೈ 100. ಸೊ ಈ ಒಂದು ಫಾರ್ಮುಲಾನ ಹಾಕೋದ್ರ ಮೂಲಕ ನಮಗೆ NPM ಪರ್ಸೆಂಟೇಜ್ ಸಿಗುತ್ತೆ. ಇವತ್ತಿನ ವಿಡಿಯೋ ಮೂಲಕ NPM ಅಂದ್ರೆ ಓವರ್ ಆಲ್ ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಏನಿದೆಯೋ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಸಿಗ್ನಿಫಿಕೆಂಟ್ ಗ್ರೋತ್ ಕಂಡಿರಬೇಕು. ಅಟ್ ದ ಸೇಮ್ ಟೈಮ್ 5 ಡಿಫರೆಂಟ್ ಸೆಕ್ಟರ್ಸ್ ಗಳಿಗೆ BFSI ಅಂತ ಬರುತ್ತೆ, ಅಂದ್ರೆ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸಸ್ ಹಾಗೆ ಇನ್ಶೂರೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನೀಸ್ ಗಳಾಗಿರ್ಬೋದು ಅಥವಾ ಆಟೋಮೊಬೈಲ್ ಇರಬಹುದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇರಬಹುದು, ಹಾಗೆ IT ಕಂಪನಿಗಳಿಗೆ ಅಥವಾ IT ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪ್ 5 ಕಂಪನೀಸ್ ಗಳು ಯಾವ ಕಂಪನೀಸ್ ಗಳ NPM ಪರ್ಸೆಂಟೇಜ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಜಾಸ್ತಿ ಆಗಿದೆ. ಎಟ್ ದ ಸೇಮ್ ಟೈಮ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5,000ಕ್ಕಿಂತ ಜಾಸ್ತಿ ಇದೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳಿದ್ರೆ ಹಾಗೆ ಇದು ಕೂಡ ಪ್ರಾಫಿಟ್ ಗೆ ಸಂಬಂಧಪಟ್ಟಿರತಕ್ಕಂತಹ ನಂಬರ್. ಇದು ಲಾಸ್ಟ್ 5 ವರ್ಷದಲ್ಲಿ ಆವರೇಜ್ ಆಗಿ 10% ಮೇಲೆ ಇದೆಯಾ? ಈ ರೀತಿಯಾದಂತಹ ಫಿಲ್ಟರ್ಸ್ ಗಳನ್ನ ಅಪ್ಲೈ ಮಾಡಿ ಟಾಪ್ 5 ಕಂಪನೀಸ್ ಗಳನ್ನ ಡಿಫರೆಂಟ್ ಸೆಕ್ಟರ್ಸ್ ಗಳಿಗೆ ಸಂಬಂಧಪಟ್ಟಿರತಕ್ಕಂತಹ 5 ಕಂಪನೀಸ್ ಗಳ ಬಗ್ಗೆ ಮಾಹಿತಿನ ಕೊಡೋಕೆ ಹೋಗ್ತಾ ಇದ್ದೀನಿ ವಿಡಿಯೋ ಮೂಲಕ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ಸಿಗಬೇಕು ಅಂತಂದ್ರೆ. ಮುಂದುವರೆದಕ್ಕಿಂತ ಮುಂಚೆ ನಾನು ಏನೆಲ್ಲ ಮಾಹಿತಿಗಳನ್ನ ಡೇಟಾ ಫಾರ್ಮ್ ಅಲ್ಲಿ ಕೊಡೋಕೆ ಹೋಗ್ತಾ ಇದೀನೋ ಅದು 28 ಜುಲೈ 2022ಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಲಿಸ್ಟ್ ಇರತಕ್ಕಂತಹ ಮೊದಲನೇ ಕಂಪನಿ ಬಂದು ಇಮಾಮಿ ಲಿಮಿಟೆಡ್ ಅಂತ. ಎಲ್ಲೋ ಒಂದರ ಕೇಳಿ ಇರ್ತೀವಿ ಕಂಪನಿನ, ಬಿಕಾಸ್ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ FMCG ಪ್ರಾಡಕ್ಟ್ಸ್ ಗಳಿರಬಹುದು, ಹೆಲ್ತ್ ಕೇರ್ ಸಂಬಂಧಪಟ್ಟಿರಬಹುದು ಅಥವಾ ಪರ್ಸನಲ್ ಕೇರ್ ಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರಾಡಕ್ಟ್ಸ್ ಗಳನ್ನ ಕಂಪನಿ ಇವತ್ತಿನ ಕಂಡೀಷನ್ ಗೆ ರೆಡಿ ಮಾಡ್ತಾ ಇದೆ. ಇಮಾಮಿ ಲಿಮಿಟೆಡ್ FMCG ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಬ್ರಾಂಡಿಂಗ್ ವೈಸ್ ಮೋಸ್ಟ್ ಆಫ್ ದ ಜನಗಳಿಗೆ ಪರಿಚಯ ಇರತಕ್ಕಂತಹ ನೇಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಲ್ಮೋಸ್ಟ್ 300 ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಬೋರೋಪ್ಲಸ್ ಇರಬಹುದು, ಕೇಳಿರ್ತೀವಿ ಇದನ್ನ, ಹಾಗೆ ನವರತ್ನ ಇರಬಹುದು, ಫೇರ್ ಅಂಡ್ ಹ್ಯಾಂಡ್ಸಮ್ ಇರಬಹುದು, ಈ ಎಲ್ಲಾ ಬ್ರಾಂಡ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ ಇಮಾಮಿ ಆಗಿರುತ್ತೆ. ಸೊ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಮೇಜರ್ ಬ್ರಾಂಡ್ಸ್ ಗಳು ಈ ಕಂಪನಿ ಹೊಂದಿರತಕ್ಕಂಥದ್ದು ಜಂಡು. ಸೊ ಈ ಒಂದು ಪರ್ಟಿಕ್ಯುಲರ್ ಬ್ರಾಂಡ್ ಇಂದಾನೆ ಆಲ್ಮೋಸ್ಟ್ 800 ಕೋಟಿಗಳಿಂದ ಜಾಸ್ತಿ ಒಂದು ಬಿಸ್ನೆಸ್ ಈ ಕಂಪನಿಗೆ ಬರ್ತಾ ಇದೆ. ನವರತ್ನ ಇರಬಹುದು 700 ಕೋಟಿಗಳಿಂದ ಜಾಸ್ತಿ ಬ್ರಾಂಡ್ ವ್ಯಾಲ್ಯೂ ಇರತಕ್ಕಂಥದ್ದು, ಹಾಗೆ ಬೋರೋಪ್ಲಸ್ ಇರಬಹುದು 500 ಕೋಟಿ. ಈ ರೀತಿಯಾದಂತಹ ಮೇಜರ್ ಬ್ರಾಂಡ್ಸ್ ಗಳನ್ನ ಆಲ್ರೆಡಿ ಕಂಪನಿ ಹೊಂದಿರುತ್ತೆ. ಇದಷ್ಟೇ ಅಲ್ಲ, 4.5 ಲಕ್ಷಕ್ಕಿಂತ ಜಾಸ್ತಿ ರಿಟೇಲ್ ಸ್ಟೋರ್ಸ್ ಗಳು ಹಾಗೆ 3250 ಓವರ್ ಆಲ್ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಹೊಂದಿರತಕ್ಕಂಥ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಹಾಗೆ ಓವರ್ ಆಲ್ ಬಿಸ್ನೆಸ್ ಸ್ಟ್ರಕ್ಚರ್ ಅಂತ ಹೇಳೋದಾದ್ರೆ ಇವತ್ತಿನ ಕಂಡೀಷನ್ ಗೆ ನೀವು ನೋಡ್ತಾ ಇರಬಹುದು ಇಲ್ಲಿ ಫಿನಾನ್ಷಿಯಲ್ 2021 ಅಲ್ಲಿ ಅರೌಂಡ್ 81% ನಷ್ಟು ಡೊಮೆಸ್ಟಿಕ್ ಅಂದ್ರೆ ಭಾರತದಿಂದ ಇವರಿಗೆ ಬಿಸ್ನೆಸ್ ಬರ್ತಾ ಇತ್ತು. 16% ನಷ್ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದ್ರೆ ಕಂಪನಿ, 3% ನಷ್ಟು ಇನ್ಸ್ಟಿಟ್ಯೂಷನಲ್ ಬಿಸ್ನೆಸ್ ಆಗಿತ್ತು. ಬಟ್ ಅದೇ ಫಿನಾನ್ಷಿಯಲ್ 2022 ಅಲ್ಲಿ ಆಲ್ಮೋಸ್ಟ್ 82% ಡೊಮೆಸ್ಟಿಕ್ ಬಿಸ್ನೆಸ್, 15% ನಷ್ಟು ಇಂಟರ್ನ್ಯಾಷನಲ್ ಬಿಸ್ನೆಸ್, ಹಾಗೆ ಇನ್ಸ್ಟಿಟ್ಯೂಷನಲ್ ಬಿಸ್ನೆಸ್ ಇಂದ 3% ನಷ್ಟು ರೆವಿನ್ಯೂ ಕಂಪನಿಗೆ ಬರ್ತಾ ಇದೆ. ಸೋ ಫಾರ್ ಕಂಪನಿ 28.82% ನಷ್ಟು ನೆಟ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜ್ ನ ಹೊಂದಿರುತ್ತೆ. ಕಂಪನಿಗೆ ಇರತಕ್ಕಂತಹ ಬ್ರಾಂಡ್ ವ್ಯಾಲ್ಯೂ ಹಾಗೆ ಇವರಿಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಾನು ಆಲ್ರೆಡಿ ಹೇಳಿದೆ. ಇವನ್ ರೂರಲ್ ಏರಿಯಾಗಳಿಗೂ ಕೂಡ ಇವರ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡಿದ್ದಾರೆ ಕಂಪನಿ. ಹಳ್ಳಿಗಳಿಗೂ ಗೊತ್ತಿದೆ ಇಮಾಮಿ ಬ್ರಾಂಡ್ ಇವತ್ತಿನ ಕಂಡೀಷನ್ ಗೆ ಇವರ ಇರತಕ್ಕಂತಹ ಒಂದು ಮಾರ್ಕೆಟ್ ವ್ಯಾಲ್ಯೂ. ಅಷ್ಟೇ ಅಲ್ಲ, ಇವರಿಗಿರ್ತಕ್ಕಂತಹ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇವರ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಇನ್ನು ಕಂಪನಿ ಮುಂದಿರ್ತಕ್ಕಂತಹ ಮೇಜರ್ ರಿಸ್ಕ್ ಅಂತ ಹೇಳೋದಾದ್ರೆ ಓವರ್ ಆಲ್ ಇನ್ಫ್ಲೇಷನ್ ಚೇಂಜಸ್ ಆಗ್ತಾ ಇರತಕ್ಕಂಥದ್ದು. ಇನ್ಫ್ಲೇಷನ್ ಏನಿದೆ ದಿನೇ ದಿನೇ ಬೆಳೀತಾ ಇದೆ. ಇದರ ಇಂಪ್ಯಾಕ್ಟ್ ಇದೊಂದೇ ಅಲ್ಲ, ಎಲ್ಲ ಬಿಸ್ನೆಸ್ ಗಳು ಇಂಪ್ಯಾಕ್ಟ್ ಆಗ್ತಾ ಇದೆ. ಬಟ್ ಇವರಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ ಮೇಲೆ ಜಾಸ್ತಿ ಒಂದು ಪರಿಣಾಮ ಬೀರಿರ್ತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಇಶ್ಯೂ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇವರ ಮೇಜರ್ ಬ್ರಾಂಡ್ ಆಗಿರ್ತಕ್ಕಂತಹ ಕೇಶಕಾಲ ಇರಬಹುದು, ಹಾಗೆ ಬೋರೋಪ್ಲಸ್ ಆಯುರ್ವೇದಿಕ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳು ಆಲ್ಮೋಸ್ಟ್ ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಯಾವ ರೀತಿ ಹೋಗಬೇಕು, ಸೇಲ್ ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಿನ ಕೆಳಗಡೆಗೆ ಪರ್ಫಾರ್ಮ್ ಆಗಿರ್ತಕ್ಕಂಥದ್ದು ಕೂಡ ಒನ್ ಆಫ್ ದ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಸದ್ಯದ ಮಟ್ಟಿಗೆ ಅಂತ ಹೇಳ್ಬೋದು ಕಂಪನಿಗೆ.
ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಇಮಾಮಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 460.85 ಟ್ರೇಡ್ ಆಗ್ತಾ ಇದ್ರೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 24.15, ಡೆಟ್ ಟು ಇಕ್ವಿಟಿ 0.14. ಕಳೆದ 5 ವರ್ಷದಲ್ಲಿ 5.11% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 43.85% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ 16.19% ನಷ್ಟು ನೆಗೆಟಿವ್ ರಿಟರ್ನ್ ಕಂಡಿದ್ರೆ ಶೇರು. ಹಾಗೆ ಕಳೆದ 5 ವರ್ಷದಲ್ಲಿ -3.37% ನಷ್ಟು ನೆಗೆಟಿವ್ ಕಾಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 471 ಇರುತ್ತೆ. ಸದ್ಯದ ಮಟ್ಟಿಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಟ್ರೇಡ್ ಆಗ್ತಾ ಇರೋದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ RSI ಬಂದು 58.7, ಆಲ್ಮೋಸ್ಟ್ 60 ಹತ್ತತ್ರ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ 60 ಮೇಲೆ ಇದು ಕ್ರಾಸ್ ಆಗಕ್ಕೆ ಶುರು ಆಯಿತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ನ ಇಂಡಿಕೇಟ್ ಮಾಡುತ್ತೆ RSI. ಬಟ್ ಅಟ್ ದ ಪ್ರೆಸೆಂಟ್ ಕಂಡೀಷನ್ ಅಂತ ಹೇಳೋದಾದ್ರೆ RSI ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ವೆಲ್, ನಮ್ಮಲ್ಲಿ ಇಷ್ಟಂತಹ ಎರಡನೇ ಕಂಪನಿ ಬಂದು ಆಲ್ಮೋಸ್ಟ್ ಚಿರಪರಿಚಿತವಾದಂತಹ ನೇಮು ಅಂತ ಹೇಳ್ಬೋದು, ಬಜಾಜ್ ಆಟೋ. ಸೊ ಬಜಾಜ್ ರಿಲೇಟೆಡ್ ಇರತಕ್ಕಂತಹ ಆಟೋಮೊಬೈಲ್ ಇಂಡಸ್ಟ್ರಿ ಏನಿದೆಯೋ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆ ಬಜಾಜ್ ಆಟೋ. ಇವತ್ತಿನ ಕಂಡೀಷನ್ಗೆ 79 ದೇಶಗಳಲ್ಲಿ ಇವರ ಒಂದು ಸರ್ವಿಸಸ್ ಅಥವಾ ಇವರ ಒಂದು ವೆಹಿಕಲ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಕಂಪನಿ. ಇನ್ನು ಇಡೀ ಪ್ರಪಂಚದಲ್ಲಿ 2 ವೀಲರ್ಸ್ ಗಳನ್ನ ರೆಡಿ ಮಾಡೋದ್ರಲ್ಲಿ 4ನೇ ಅತಿ ದೊಡ್ಡ ಕಂಪನಿ ಅಂತ ಹೇಳ್ಬೋದು ಬಜಾಜ್ ಆಟೋನ. ಅಷ್ಟೇ ಅಲ್ಲ, 3 ವೀಲರ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಒನ್ ಆಫ್ ದ ಮೇಜರ್ ಲಾರ್ಜ್ ಪ್ಲೇಯರ್ ಅಂತ ಹೇಳ್ಬೋದು ಇಡೀ ಪ್ರಪಂಚದಲ್ಲಿ. ಸೊ ಫಾರ್ ನೆಟ್ ಪ್ರಾಫಿಟ್ ಮಾರ್ಜಿನ್ ಏನಿದೆ ಇವ್ರದ್ದು 17.32% ನಷ್ಟು ಆಗಿರುತ್ತೆ. ಇನ್ನು ಕಂಪನಿಗೆ ಇರ್ತಕ್ಕಂಥ ಮೇಜರ್ ಸ್ಟ್ರೆಂತ್ ಅಂತಂದ್ರೆ ಇವ್ರಿಗಿರ್ತಕ್ಕಂಥ ಮಾರ್ಕೆಟ್ ಪೊಸಿಷನ್. ಆಫ್ ಕೋರ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ಅಂತ ಹೇಳ್ಬೋದು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ, ಎಸ್ಪೆಷಲಿ 2 ವೀಲರ್ ಹಾಗೆ 3 ವೀಲರ್ ಅಲ್ಲಿ ತನ್ನ ಮೇಜರ್ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಶೇರ್ ನ ಭಾರತದಲ್ಲಿ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು ಕಂಪನಿಗೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ 48% ನಷ್ಟು ಸ್ಟೇಕ್ ಅನ್ನ KTM ಅಲ್ಲಿ ಈ ಕಂಪನಿ ಹೊಂದಿರುತ್ತೆ. KTM ಅನ್ನೋದು ಯೂತ್ ಗಳಿಗೆ ಬಹಳ ಇಷ್ಟ ಆಗ್ತಕ್ಕಂತಹ ಬೈಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಪರ್ಟಿಕ್ಯುಲರ್ ಬೈಕಿನ ಬ್ರಾಂಡ್ ಅಲ್ಲಿ ಆಲ್ಮೋಸ್ಟ್ 48% ನಷ್ಟು ಸ್ಟೇಕ್ ಅನ್ನ ಹೊಂದಿರೋದು ಕೂಡ ಒನ್ ಆಫ್ ದ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು ಬಜಾಜ್ ಫಿನಾನ್ಸ್ ಗೆ. ಹಾಗೆ ಬೆಳೀತಾ ಇರತಕ್ಕಂತಹ ಡಿಮ್ಯಾಂಡ್ ಇದೆ, ಎಸ್ಪೆಷಲಿ ಕೋವಿಡ್ ಆದ್ಮೇಲೆ, ಲಾಕ್ಡೌನ್ ಆದ್ಮೇಲೆ ಬಹಳ ಒಂದು ಡಿಮ್ಯಾಂಡ್ ಬಂದಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಬಿಕಾಸ್ ಇವರ ಸೇಲ್ಸ್ ಫಿನಾನ್ಷಿಯಲ್ 2022 ಅಲ್ಲಿ ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಆಗಿರುತ್ತೆ. ಇದು ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ. ಇನ್ನ ಬಜಾಜ್ ಆಟೋ ಇರತಕ್ಕಂತಹ ಮೇಜರ್ ರಿಸ್ಕ್ ಅಂತ ಅಂದ್ರೆ ಇವ್ರಿಗಿರ್ತಕ್ಕಂತಹ ಕಾಂಪಿಟೇಷನ್ ಅಂದ್ರೆ ತಪ್ಪಾಗೋದು. ಇವತ್ತಿನ ಕಂಡೀಷನ್ಗೆ ಹೋಂಡಾ ಇರಬಹುದು, TVS ಇರಬಹುದು, ಹಾಗೆ ಚೇಂಜ್ ಆಗ್ತಾ ಇರತಕ್ಕಂತಹ ಇಂಡಸ್ಟ್ರಿ. ಬಿಕಾಸ್ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಲ್ಲಿ ಸುಮಾರು ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಗಳು, ಹೊಸ ಕಂಪನೀಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾ ಇದೆ. ಸೊ ಹಾಗಾಗಿ ಒನ್ ಆಫ್ ದ ಮೇಜರ್ ಕಾಂಪಿಟೇಷನ್ ಈ ಒಂದು ಇಂಡಸ್ಟ್ರಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಟ್ ದ ಸೇಮ್ ಟೈಮ್ ಆಸ್ ಅನ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಎಸ್ಪೆಷಲಿ 2 ವೀಲರ್ ಸೆಗ್ಮೆಂಟ್ ಅಲ್ಲಿ, ಲಾಸ್ಟ್ ಮೋಟರ್ ಸೈಕಲ್ ಸೆಗ್ಮೆಂಟ್ ಅಲ್ಲಿ ಆಸ್ ಅನ್ ಇಂಡಸ್ಟ್ರಿ ತುಂಬಾ ಒಂದು ಸಿಗ್ನಿಫಿಕೆಂಟ್ ಡಿಕ್ಲೈನ್ ಅಥವಾ ಸಿಗ್ನಿಫಿಕೆಂಟ್ ಆಗಿ ವಾಲ್ಯೂಮ್ಸ್ ಗಳು ಕಡಿಮೆ ಆಗ್ತಾ ಇರೋದು ಕೂಡ ಕಂಡು ಬಂದಿರುತ್ತೆ. ಇದು ಮೇಜರ್ ಒಂದು ಚಾಲೆಂಜ್ ಆಗಿರುತ್ತೆ ಕಂಪನಿಗೆ ಸದ್ಯದ ಮಟ್ಟಿಗೆ. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ, ಯಾವ ರೀತಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಈ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಬಜಾಜ್ ಆಟೋ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 3902.7 ಟ್ರೇಡ್ ಆಗ್ತಾ ಇದ್ರೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 20.51, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ. ಕಳೆದ 5 ವರ್ಷದಲ್ಲಿ 8.79% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. 19.01% ನಷ್ಟು ರಿಟರ್ನ್ ಆನ್ ಇಕ್ವಿಟಿಯನ್ನು ಹೊಂದಿರುತ್ತೆ. ಕಳೆದ 1 ವರ್ಷದಲ್ಲಿ 1.71% ನಷ್ಟು ಪಾಸಿಟಿವ್ ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 6.55% ನಷ್ಟು ಪಾಸಿಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ 200 ಡೇ ಮೂವಿಂಗ್ ಅವರೇಜ್ 3688 ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. RSI 14 ಬಂದು 50.7, 40ರಿಂದ 60 ಬ್ರಾಂಡ್ ಅಲ್ಲಿ ಇರೋದ್ರಿಂದ ಇದನ್ನ ನ್ಯೂಟ್ರಲ್ ಅಂತ ಹೇಳ್ಬೋದು. ಬಟ್ ಇದು 60 ಕ್ರಾಸ್ ಆಗಕ್ಕೆ ಶುರು ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಬರ್ತಕ್ಕಂತಹ ಚಾನ್ಸ್ ಬಜಾಜ್ ಆಟೋದಲ್ಲಿ ಇರುತ್ತೆ. ನಮ್ಮಲ್ಲಿ ಇರತಕ್ಕಂತಹ 3ನೇ ಕಂಪನಿ ಬಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಗ್ಲಾಕ್ಸೋ ಸ್ಮಿತ್ ಲೈನ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಭಾರತದಲ್ಲಿ ಇವತ್ತಿನ ಮಟ್ಟಿಗೆ 3% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಕಂಪನಿ ಹೊಂದಿರುತ್ತೆ. ಹಾಗೆ UK ಬೇಸ್ಡ್ ಕಂಪನಿ, ಸೊ UK ಇಂದ ಇವರಿಗೆ 75% ನಷ್ಟು ಇನ್ವೆಸ್ಟ್ಮೆಂಟ್ ಈ ಕಂಪನಿಯಲ್ಲಿ ಇರುತ್ತೆ. ಇನ್ನು ಈ ಕಂಪನಿಯ ಓವರ್ ಆಲ್ ರೆವಿನ್ಯೂ ಬ್ರೇಕಪ್ ನ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರಬಹುದು ಕಂಪನಿಯ ಟೋಟಲ್ 100% ಶೇರ್ ಅಲ್ಲಿ ಡರ್ಮಾ ಹಾಗೆ ಆಂಟಿ ಇನ್ಫೆಕ್ಟಿವ್ಸ್ ಅಲ್ಲೇ ಆಲ್ಮೋಸ್ಟ್ ಮೇಜರ್ ಶೇರ್ ನ ಈ ಕಂಪನಿ ಹೊಂದಿರುತ್ತೆ. ಸುಮಾರು 55% ನಷ್ಟು ಮಾರ್ಕೆಟ್ ಶೇರ್ ಇದೆಯೋ ಈ ಕಂಪನಿದು ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ ಗಳಲ್ಲಿ ಆಗಿರುತ್ತೆ. 20 ಹೊಸ ಪ್ರಾಡಕ್ಟ್ಸ್ ಗಳನ್ನ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ರಿಲೀಸ್ ಮಾಡಬೇಕು 2026 ಒಳಗಡೆ ಅನ್ನೋದನ್ನ ಆಲ್ರೆಡಿ ಕಂಪನಿ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದೆ. ಇವರಿಗೆ ಇರ್ತಕ್ಕಂತಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಸ್ಟ್ರೆಂತ್ ಏನಿದೆಯೋ ಅದೇ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಕಂಪನಿಗೆ. ಹಾಗೆ ಲಾಸ್ಟ್ 3 ಕ್ವಾರ್ಟರ್ಸ್ ಗಳ ಡೇಟಾ ಪ್ರಕಾರ ಅಂತ ಹೇಳೋದಾದ್ರೆ ಸೇಲ್ಸ್ ಕಡಿಮೆ ಆಗ್ತಾ ಇರೋದು ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಇದ್ರ ಪ್ರಕಾರ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಂಪನಿಯ ಗ್ರೋತ್ ಏನಿದೆ ಸದ್ಯದ ಮಟ್ಟಿಗೆ ಭಾರತದಲ್ಲಿ ಅಷ್ಟು ಸಿಗ್ನಿಫಿಕೆಂಟ್ ಆಗಿ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಕನ್ಸಿಸ್ಟೆಂಟ್ ಆಗಿ ಕಡಿಮೆ ಆಗ್ತಾ ಇರೋದು ಸೇಲ್ಸ್ ಅಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಗ್ಲಾಕ್ಸೋ ಸ್ಮಿತ್ ಲೈನ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಇವತ್ತಿನ ಕಂಡೀಷನ್ಗೆ 10,732 ಟ್ರೇಡ್ ಆಗ್ತಾ ಇದ್ರೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 39.06, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿ ಸಾಲ ಇಲ್ಲ ಕಂಪನಿಯಲ್ಲಿ. ಕಳೆದ 5 ವರ್ಷದಲ್ಲಿ -0.36% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 25.92 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 24.02 ಪಾಸಿಟಿವ್ ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 14.16%
ನಷ್ಟು ಪಾಸಿಟಿವ್ ಕಾಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ ಮೂವಿಂಗ್ ಅವರೇಜ್ 8678 ಇರುತ್ತೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಜಾಸ್ತಿ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸರ್ಪ್ರೈಸಿಂಗ್ಲಿ RSI ಬಂದು 31.2 ಅಂದ್ರೆ ಆಲ್ಮೋಸ್ಟ್ 30ರ ಅಂಚಲಿದೆ ಅಂತ ಹೇಳ್ಬೋದು. 30ರ ಕೆಳಗಡೆಗೆ ಏನಾದರೂ ಟ್ರೇಡ್ ಆಗಕ್ಕೆ ಶುರು ಆಯಿತು ಅಂತ ಅಂದ್ರೆ ಆಲ್ಮೋಸ್ಟ್ ಒಂದು ಆಪರ್ಚುನಿಟಿ ಇಂಡಿಕೇಟ್ ಮಾಡುತ್ತೆ. ಓವರ್ ಸೋಲ್ಡ್ ಕಂಡೀಷನ್ ಅಂತ ಹೇಳ್ತಾರೆ, ಅಂದ್ರೆ ಜಾಸ್ತಿ ಜನ ಸೆಲ್ ಮಾಡ್ಬಿಟ್ಟಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ಅಟ್ ದ ಪ್ರೆಸೆಂಟ್ ಟೈಮ್ ಇದು ನೆಗೆಟಿವ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ 31.2 ಇರೋದ್ರಿಂದ. ಇನ್ನು ನಮ್ಮ ಲಿಸ್ಟ್ ಇರತಕ್ಕಂಥ 4ನೇ ಕಂಪನಿ ಬಂದು BFSI ಇಂಡಸ್ಟ್ರಿಗೆ, ಸೊ ಬೇಸಿಕಲಿ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಬಜಾಜ್ ಹೋಲ್ಡಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಲಿಮಿಟೆಡ್ ಅಂತ ಹೆಸರು ಹೇಳೋ ಪ್ರಕಾರನೇ ಇನ್ವೆಸ್ಟ್ ಮಾಡ್ತಕ್ಕಂತಹ ಕಂಪನಿ, ಹಾಗೆ ಓವರ್ ಆಲ್ ಈ ಒಂದು ಬ್ಯಾಂಕಿಂಗ್ ಫಿನಾನ್ಸ್ ಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ ಆಗಿರುತ್ತೆ. ಇವತ್ತಿನ ಕಂಡೀಷನ್ಗೆ ಬಜಾಜ್ ಆಟೋ ಹಾಗೆ ಬಜಾಜ್ ಫಿನ್ಸರ್ವ್ ಅಲ್ಲಿ ಮೋರ್ ದನ್ 30% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಇದ್ರ ಜೊತೆಗೇನೆ ಕಂಪನಿ ಮಹಾರಾಷ್ಟ್ರ ಸ್ಕೂಟರ್ಸ್ ಇರಬಹುದು, ಬಜಾಜ್ ಎಲೆಕ್ಟ್ರಿಕಲ್ಸ್ ಇರಬಹುದು, ಹಾಗೆ ಮುಕುಂದ್ ಲಿಮಿಟೆಡ್ ಅಂತ ಇರಬಹುದು. ಈ ರೀತಿಯ ಬೇರೆ ಬೇರೆ ಕಂಪನೀಸ್ ಗಳಲ್ಲಿ ಡಿಫರೆಂಟ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನೀಸ್ ಗಳಲ್ಲೂ ಕೂಡ ತನ್ನ ಇನ್ವೆಸ್ಟ್ಮೆಂಟ್ ಅನ್ನ ಹೊಂದಿರುತ್ತೆ. ಹಾಗೆ ಓವರ್ ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದೆಪ್ಪ ಈ ಕಂಪನಿ ಅಂತ ಹೇಳೋದಾದ್ರೆ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ 14% ನಷ್ಟು ಕನ್ಸ್ಯೂಮರ್ ಸ್ಟಾಪ್ಲಸ್ ಅಲ್ಲಿ, ಹಾಗೆ 14% ನಷ್ಟು ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಪ್ರಾಡಕ್ಟ್ಸ್ ಗಳು, 10% ನಷ್ಟು ಮಟೀರಿಯಲ್ ಅಂಡ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ 9% ನಷ್ಟು ಟೆಕ್ನಾಲಜಿಯಲ್ಲಿ, 7% ನಷ್ಟು ರಿಯಲ್ ಎಸ್ಟೇಟ್, 9% ನಷ್ಟು ಅದರ್ಸ್, ಹಾಗೆ 8% ನಷ್ಟು ಇಂಡಸ್ಟ್ರಿಯಲ್ಸ್, ಹಾಗೆ ಮೇಜರ್ ಸ್ಟೇಕ್ ಏನಿದೆಯೋ 29% ನಷ್ಟು ಇನ್ವೆಸ್ಟ್ಮೆಂಟ್ ನ ಫಿನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಈ ಕಂಪನಿ ಹೊಂದಿರುತ್ತೆ. ಇವತ್ತಿನ ಕಾಲಕ್ಕೆ ಸುಮಾರು 77.29% ನಷ್ಟು ನೆಟ್ ಪ್ರಾಫಿಟ್ ಮಾರ್ಜಿನ್ ಅನ್ನ ಇವತ್ತಿನ ಕಂಡೀಷನ್ ಗೆ ಹೊಂದಿರುತ್ತೆ ಕಂಪನಿ. ಇನ್ನು ಕಂಪನಿಗೆ ಇರತಕ್ಕಂತ ಮೇಜರ್ ಸ್ಟ್ರೆಂತ್ ಅಂತಂದ್ರೆ ಆಲ್ರೆಡಿ ನೀವು ಎಕ್ಸ್ಪೆಕ್ಟ್ ಮಾಡಿರಬಹುದು ಬಜಾಜ್ ಫಿನ್ಸರ್ವ್ ಇರಬಹುದು ಅಥವಾ ಬಜಾಜ್ ಆಟೋದಂತಹ ಅತಿ ದೊಡ್ಡ ಕಂಪನೀಸ್ ಗಳಲ್ಲಿ 30% ಗಿನ ಜಾಸ್ತಿ ಸ್ಟೇಕ್ ಅನ್ನ ಹೊಂದಿರೋದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಕಂಪನಿಗೆ. ಇದಷ್ಟೇ ಅಲ್ಲ, ಸೋಫಾರ್ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಬಜಾಜ್ ಅನ್ನೋದೇನಿದೆ ಆಸ್ ಅ ಬ್ರಾಂಡ್ ಇವತ್ತಿನ ಕಂಡೀಷನ್ ಗೆ ಜನಗಳ ಒಂದು ಟ್ರಸ್ಟ್ ಅನ್ನ ಗಳಿಸಿರತಕ್ಕಂತಹ ಬ್ರಾಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ತನ್ನ ಇನ್ವೆಸ್ಟ್ಮೆಂಟ್ ಗಳನ್ನ ಹೊಂದಿರೋದು, ಅಟ್ ದ ಸೇಮ್ ಟೈಮ್ ಇವರಿಗಿರ್ತಕ್ಕಂತಹ ಮೇಜರ್ ಸ್ಟೇಕ್ ನ ತುಂಬಾ ದೊಡ್ಡ ಕಂಪನೀಸ್ ಗಳಲ್ಲಿ ಬಜಾಜಿನ ಕಂಪನೀಸ್ ಗಳಲ್ಲಿ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ ಈ ಕಂಪನಿಗೆ ಆಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಬಜಾಜ್ ಆಟೋ ಹಾಗೆ ಬಜಾಜ್ ಫಿನ್ಸರ್ವ್ ಮೇಲೆ ಇರತಕ್ಕಂತಹ ಮೇಜರ್ ಡಿಪೆಂಡೆನ್ಸಿನೇ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಿಕಾಸ್ ಕಾನ್ಸಂಟ್ರೇಷನ್ ರಿಸ್ಕ್ ಏನಿದೆಯೋ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಒಂದೆರಡು ಕಂಪನೀಸ್ ಗಳಲ್ಲಿ ಏನಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೆ ಅಥವಾ ಏನಾದ್ರು ಒಂದು ಇಶ್ಯೂಸ್ ಆದ್ರೆ ಅದರ ಡೈರೆಕ್ಟ್ ಪರಿಣಾಮ ಈ ಕಂಪನಿ ಮೇಲೆ ಬೀರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಥವಾ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ನೆಕ್ಸ್ಟ್ ಬರ್ತಕ್ಕಂಥ ದಿನದಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಬಜಾಜ್ ಹೋಲ್ಡಿಂಗ್ಸ್ ನ ಓವರ್ ಆಲ್ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 5172 ಟ್ರೇಡ್ ಆಗ್ತಾ ಇದ್ರೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 14.19, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ. ಕಳೆದ 5 ವರ್ಷದಲ್ಲಿ ನೆಗೆಟಿವ್ ಸೇಲ್ಸ್ ಗ್ರೋತ್ ಅನ್ನ ಕಂಡಿರುತ್ತೆ, -10.48 ಅಷ್ಟು. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 10.14%, ಕಳೆದ ಒಂದು ವರ್ಷದಲ್ಲಿ 25.63% ನಷ್ಟು ಪಾಸಿಟಿವ್ ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ 15.45% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಕಂಪನಿ ಕಂಡಿರುತ್ತೆ. ಅಟ್ ದ ಸೇಮ್ ಟೈಮ್ 200 ಡೇ ಮೂವಿಂಗ್ ಅವರೇಜ್ 4849 ಇರುತ್ತೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಇದು. ಹಾಗೆ RSI ಬಂದು 57.7 ಇರುತ್ತೆ. ಆಲ್ಮೋಸ್ಟ್ 60ರ ಹತ್ತಿರ ಇದೆ. 65 ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದು ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳ್ಬೋದು. ನಮ್ಮಲ್ಲಿ ಇರತಕ್ಕಂತಹ ಕೊನೆಯ ಕಂಪನಿ ಬಂದು IT ಸೆಕ್ಟರ್ ಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಎಸ್ಪೆಷಲಿ ಫಿನಾನ್ಸ್ ಸಂಬಂಧಪಟ್ಟ ಹಾಗೆ ಕೂಡ ಕೆಲಸ ಮಾಡ್ತಾ ಇದೆ ಕಂಪನಿ, OFSS, ಒರಾಕಲ್ ಫಿನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಅಂತ ಹೇಳ್ಕೊಂಡು. ಫಿನಾನ್ಷಿಯಲ್ ಸಾಫ್ಟ್ವೇರ್ ಇರಬಹುದು, ಹಾಗೆ ಓವರ್ ಆಲ್ IT ರಿಲೇಟೆಡ್ ಅಂತ ಅಪ್ಲಿಕೇಶನ್ ಡೆವಲಪ್ಮೆಂಟ್ಸ್ ಗಳಾಗಿರಬಹುದು, ಈ ರೀತಿಯಂತ IT ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. US ಬೇಸ್ಡ್ ಕಂಪನಿ ಆಗಿರುತ್ತೆ ಒರಾಕಲ್. ಸೊ ಫಾರ್ 45.42% ನಷ್ಟು ನೆಟ್ ಪ್ರಾಫಿಟ್ ಮಾರ್ಜಿನ್ ಅನ್ನ ಕಂಪನಿ ಹೊಂದಿದ್ರೆ, ಕಂಪನಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ ಏನಿದೆಯೋ ಬೇರೆ ಬೇರೆ ಲೊಕೇಶನ್ಸ್ ಗಳಿಂದ ಬರುತ್ತೆ. ಒಂದೇ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿಲ್ಲ, ಬೇರೆ ಬೇರೆ ರೀತಿಯ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಗಳಿಂದ ಮೇಜರ್ ರೆವಿನ್ಯೂಸ್ ಗಳನ್ನ ಕಂಪನಿ ಅರ್ನ್ ಮಾಡ್ತಾ ಇದೆ. ಇದೇ ಒನ್ ಆಫ್ ದ ಸ್ಟ್ರೆಂತ್ ಅಂತ ಹೇಳ್ಬೋದು. ನೀವು ಗಮನಿಸ್ತಾ ಇರಬಹುದು ಓವರ್ ಆಲ್ 35% ನಷ್ಟು ರೆವಿನ್ಯೂ ಅಮೆರಿಕಾದಿಂದ ಬರ್ತಾ ಇದ್ರೆ, 33% ನಷ್ಟು ಯುರೋಪ್, ಮಿಡ್ಲ್ ಈಸ್ಟ್ ಹಾಗೆ ಆಫ್ರಿಕಾದಿಂದ ಬರ್ತಾ ಇರುತ್ತೆ. 32% ರಿಮೈನಿಂಗ್ ಪರ್ಸೆಂಟೇಜ್ ಏನಿದೆಯೋ ಅದು ಏಷ್ಯಾ ಪೆಸಿಫಿಕ್ ಇಂದ ಬರ್ತಾ ಇರುತ್ತೆ ಕಂಪನಿಗೆ. ಇದು ಕಂಪನಿಗೆ ಒಂದು ಸ್ಟ್ರಾಟಜಿಟಿಕ್ ಅಡ್ವಾಂಟೇಜ್ ಅನ್ನ ತಂದ್ಕೊಡುತ್ತೆ. ಈ ರೀತಿಯಾದ ಜಿಯೋಗ್ರಫಿಕಲಿ ಬೇರೆ ಬೇರೆ ರೀತಿಯಾದಂತಹ ಲೊಕೇಶನ್ಸ್ ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಕಂಪನಿ ಒಂದು ಲೊಕೇಶನ್ ಏನೋ ಪ್ರಾಬ್ಲಮ್ ಆಯ್ತು ಅಥವಾ ಅಲ್ಲಿ ಏನಾದ್ರು ಎಕನಾಮಿಕಲಿ ಪ್ರಾಬ್ಲಮ್ ಆಯ್ತು ಆ ಕಂಟ್ರಿಲಿ ಅಂತಂದ್ರೆ ಬೇರೆ ಕಂಟ್ರೀಸ್ ಗಳ ಸಪೋರ್ಟ್ ಈ ಕಂಪನಿಗೆ ಇರುತ್ತೆ. ಬಿಕಾಸ್ ಇವರ ಬಿಸ್ನೆಸ್ ಆಲ್ರೆಡಿ ಬೇರೆ ಬೇರೆ ರೀತಿಯಂತ ಕಂಟ್ರೀಸ್ ಗಳಲ್ಲಿ ಇರೋದ್ರಿಂದ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್, ಸ್ಟ್ರಾಟಜಿಟಿಕ್ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಇದನ್ನ. ಇನ್ನು ಆ ಕಂಪನಿಯ ರಿಟರ್ನ್ ಏನಿದೆ ಇಕ್ವಿಟಿ ಮೇಲೆ ಸುಮಾರು 10 ವರ್ಷದ ಡೇಟಾ, ಸೊ 1-2 ವರ್ಷ ಅಲ್ಲ 10 ವರ್ಷದ ಡೇಟಾ ಪ್ರಕಾರ ಅಂತ ಹೇಳೋದಾದ್ರೆ 24% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ರಿಟರ್ನ್ ಆನ್ ಇಕ್ವಿಟಿಲಿ ಕಂಡಿರುತ್ತೆ. ಅಷ್ಟೇ ಅಲ್ಲ, ಲಾಸ್ಟ್ 5 ವರ್ಷದಲ್ಲಿ 27% ನಷ್ಟು ಗ್ರೋತ್ ಅನ್ನ ರಿಟರ್ನ್ ಆನ್ ಇಕ್ವಿಟಿಲಿ ಕಂಪನಿ ಕಂಡಿರುತ್ತೆ. ಇನ್ನು ಕಂಪನಿಗೆ ಇರತಕ್ಕಂತ ಮೇಜರ್ ವೀಕ್ನೆಸ್ ಅಂತ ಹೇಳೋದಾದ್ರೆ ಕಳೆದ 10 ವರ್ಷದಲ್ಲಿ 5% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ. ಹಾಗೆ ಕಳೆದ 5 ವರ್ಷದಲ್ಲಿ ಬರೀ 3% ನಷ್ಟು ಗ್ರೋತ್ ಕಂಡಿರುತ್ತೆ. ಅಂದ್ರೆ 10 ವರ್ಷಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕಳೆದ 5 ವರ್ಷದಲ್ಲಿ ಸಿಗ್ನಿಫಿಕೆಂಟ್ ಆಗಿ ಸೇಲ್ಸ್ ಅಲ್ಲಿ ಗ್ರೋತ್ ಕಡಿಮೆ ಆಗಿರೋದನ್ನ ನಾವು ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಸೊ ಯಾವಾಗೆಲ್ಲ ಈ ರೀತಿ ಸೇಲ್ಸ್ ಅಲ್ಲಿ ಗ್ರೋತ್ ಕಡಿಮೆ ಆಗಕ್ಕೆ ಶುರು ಆಗುತ್ತೋ ಆಬ್ವಿಯಸ್ಲಿ ಕಂಪನಿಗೆ ಬಿಸ್ನೆಸ್ ಗಳು ಹೊಸ ಬಿಸ್ನೆಸ್ ಗಳು ಬರ್ತಾ ಇಲ್ಲ ಅನ್ನೋದನ್ನ
ಇಂಡಿಕೇಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ಗ್ರೋತ್ ಆಗ್ತಾ ಇಲ್ಲ ಅಂತಂದ್ರೆ ರೆವಿನ್ಯೂ ಅಥವಾ ಓವರ್ ಆಲ್ ಬಿಸ್ನೆಸ್ ಬರ್ತಕ್ಕಂತಹ ಚಾನ್ಸಸ್ಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸದ್ಯದ ಮಟ್ಟಿಗೆ ಇರತಕ್ಕಂತಹ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಬಟ್ ಈ ಒಂದು ಸೇಲ್ಸ್ ಕಡಿಮೆ ಇದ್ರೂ ಕೂಡ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಬಿಕಾಸ್ ಆಪರೇಟಿಂಗ್ ಮಾರ್ಜಿನ್ ಅಂತ ಏನಿದೆ, ಸೊ ಬೇಸಿಕಲಿ ಅಟ್ ದ ಕೋರ್ ಆಪರೇಷನ್ ಲೆವೆಲ್ ಅಲ್ಲಿ ಮಾರ್ಜಿನ್ ಜಾಸ್ತಿ ಇದೆ ಅಂತಂದ್ರೆ ಕಂಪನಿಗೆ ಅಥವಾ ಬಿಸ್ನೆಸ್ಗೆ, ಆಬ್ವಿಯಸ್ಲಿ ಈ ಒಂದು ಸೇಲ್ಸ್ ಅಲ್ಲಿ ಕಡಿಮೆ ಒಂದು ನಂಬರ್ಸ್ ಇದ್ರೂ ಕೂಡ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಇದೇ ಕಂಡೀಷನ್ಗೆ ಕಳೆದ 5 ವರ್ಷದಲ್ಲಿ 40% ನಷ್ಟು ನೆಟ್ ಪ್ರಾಫಿಟ್ ಮಾರ್ಜಿನ್ ನ ಕಂಪನಿ ಕಂಡಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಪ್ರಾಫಿಟ್ ಮಾರ್ಜಿನ್ಸ್ ಗಳು ಅಂತ ಹೇಳೋದಾದ್ರೆ ಕನ್ಸಿಸ್ಟೆಂಟ್ ಆಗಿ. ಸೊ ಬರ್ತಕ್ಕಂಥ ದಿನದಲ್ಲಿ ಯಾವ ರೀತಿ ಕಂಪನಿ ತನ್ನ ಪೊಸಿಷನ್ ಉಳಿಸಿಕೊಳ್ಳುತ್ತೆ, ಅಟ್ ದ ಸೇಮ್ ಟೈಮ್ ಮಾರ್ಜಿನ್ಸ್ ಗಳನ್ನ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ OFSS ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. OFSS ಸದ್ಯದ ಮಟ್ಟಿಗೆ 3079.5 ಟ್ರೇಡ್ ಆಗ್ತಾ ಇದ್ದಾರೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 14.31 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.01. ಕಳೆದ 5 ವರ್ಷದಲ್ಲಿ 3.36% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ಬಂದು 27.08 ಆಗಿರುತ್ತೆ. ಸೊ ಕಳೆದ 1 ವರ್ಷದಲ್ಲಿ -30.25% ನಷ್ಟು ನೆಗೆಟಿವ್ ರಿಟರ್ನ್, ಕಳೆದ 5 ವರ್ಷದಲ್ಲಿ -3.28% ನಷ್ಟು ನೆಗೆಟಿವ್ ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ 200 ಡೇ ಮೂವಿಂಗ್ ಆವರೇಜ್ 3525 ಇರುತ್ತೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಇರೋದು ಟೆಕ್ನಿಕಲಿ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ 200 ಡೇ ಮೂವಿಂಗ್ ಆವರೇಜ್. ಹಾಗೆ RSI 40.5 ಆಲ್ಮೋಸ್ಟ್ 40ರ ಅಂಚಲ್ಲಿದೆ. 40ರ ಕೆಳಗಡೆಗೆ ಇದು ಕ್ರಾಸ್ ಆಗಿ ಶುರು ಆಯಿತು ಅಂತಂದ್ರೆ ನೆಗೆಟಿವ್ ಸ್ಟ್ರೆಂತ್ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸದ್ಯದ ಮಟ್ಟಿಗೆ ನ್ಯೂಟ್ರಲ್ ಸೆಂಟಿಮೆಂಟ್, ಬಟ್ 40ನ ಕ್ರಾಸ್ ಆಯಿತು ಅಂತಂದ್ರೆ ನೆಗೆಟಿವ್ ಸ್ಟ್ರೆಂತ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು RSI ಪ್ರಕಾರ. ಯಾವುದೇ ಬಿಸ್ನೆಸ್ ಇರಲಿ, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇರಬಹುದು ಅಥವಾ ಬೇಸಿಕಲಿ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇದ್ದಷ್ಟು ಒಂದು ಒಳ್ಳೆಯ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ ಕಂಪನಿಲಿ. ಬಿಕಾಸ್ ಅವರು ಈ ಒಂದು ಸೇಲ್ಸ್ ಅಲ್ಲಿ ಕಡಿಮೆ ಇದ್ರೂ ಕೂಡ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇಟ್ಕೊಂಡು ಬಿಸ್ನೆಸ್ ಜಾಸ್ತಿ ತಗೊಂಡು ಬೆಳೀತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಸೊ ಹಾಗಾಗಿ ಓವರ್ ಆಲ್ ನೆಟ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜ್ ಜಾಸ್ತಿ ಹೊಂದಿರತಕ್ಕಂತಹ ಡಿಫರೆಂಟ್ ಸೆಕ್ಟರ್ಸ್ ಗಳಿಗೆ ಸಂಬಂಧಪಟ್ಟಿರತಕ್ಕಂತಹ 5 ಕಂಪನೀಸ್ ಗಳ ಬಗ್ಗೆ ಮಾಹಿತಿನ ನಾನು ಇವತ್ತು ಕೊಟ್ಟಿದ್ದೀನಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅಥವಾ ನಿಮಗೆ ಪ್ರಶ್ನೆಗಳಿದ್ರೆ ಸರ್ ಇದು ನನಗೆ ಅರ್ಥ ಆಗಿಲ್ಲ ಸರ್ ಅಂತ ನನಗಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದ್ರು ಕಂಟೆಂಟ್ ಸಜೆಷನ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕಡೆಯಿಂದ ಸುಮಾರು ರೀತಿಯಂತ ಎಫರ್ಟ್ ಹಾಕ್ತಾ ಇದೀವಿ. ಸುಮಾರು ಜನ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಬಟ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಓವರ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ಹಾಗೆ ಹೋಗ್ತಾ ಇದ್ದಾರೆ. ನೀವು ಆ ರೀತಿ ಮಾಡಿದ್ರೆ ನಾವು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಆ ಒಂದು ಅಪ್ಡೇಟ್ಸ್ಗಳು ಇಮಿಡಿಯೇಟ್ ಆಗಿ ಸಿಗಲ್ಲ. ಆ ಅಪ್ಡೇಟ್ಸ್ಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ನಮ್ಮ ಕಡೆಯಿಂದ. ಬಿಕಾಸ್ ಕೆಲವೊಂದಿಷ್ಟು ಕಂಟೆಂಟ್ಸ್ಗಳು ಟೈಮ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದೆಲ್ಲ ಮಿಸ್ ಮಾಡ್ಕೋಬಾರ್ದು ನೀವು ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ಗಳನ್ನ ಶೇರ್ ಹಾಗೆ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.